ನಾನು ಹರೀಶ್ ಪ್ರಭು ಅಂತ ರಿಪ್ಪನ್ಪೇಟೆಯಲ್ಲಿ ಮಾಮಾ ಏಜೆನ್ಸೀಸ್ ಅಂತ ಒಂದು ಸಂಸ್ಥೆಯಲ್ಲಿ ನಾನು ಏಜೆನ್ಸಿ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕಳೆದ 30-35 ವರ್ಷಗಳಿಂದ ನಾನು BJPಯ ನಿಷ್ಠಾವಂತ ಕಾರ್ಯಕರ್ತ. ಜನಸಂಘದಿಂದಲೂ ನಮ್ಮ ಮನೆತನ BJP ಜೊತೆಗೆ ಗುರುತಿಸಿಕೊಂಡಿದೆ. ನಾನು ಸಮೇತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೆ ಸಂಬಂಧಿತ ಎಲ್ಲ ಸಂಘಟನೆಗಳಲ್ಲಿ ತೊಡಗಿಕೊಂಡವನು. ಮೊದಲು ಗೋಪಾಲಕೃಷ್ಣ ಬೇಳೂರು ಸಾಹೇಬರು BJPಯಲ್ಲಿ ಇರಬೇಕಾದ್ರೆ ಅವ್ರ ಜೊತೆ ಒಡನಾಡಿಯಾಗಿದ್ದೆ. ಆದರೆ ಅಲ್ಲಿ ಆ ಪಕ್ಷದಲ್ಲಾಗಿರ್ತಕ್ಕಂಥ ಕೆಲವು ಗೊಂದಲಗಳಿಂದ ಟಿಕೆಟು ತಪ್ಪತಕ್ಕಂಥ ಪ್ರಮೇಯ ಬಂತು. ಆದರೂ ನಾವು ಅವ್ರಿಗೆ ಸರ್ ಸಮಾಧಾನ ಇರಲಿ ಅಂತ ನಾವು ಹೇಳಿದ್ವಿ. ಆದರೂ ಈ ಕೆಲವು ಯಾವುದೋ ನಡೆದಕ್ಕಂಥ ಗೊತ್ತಾಗದೇ ಇರತಕ್ಕಂಥ ಕೆಲವು ಘಟನೆಗಳಿಂದ ಅವರಿಗೆ ಟಿಕೆಟ್ ಕೈ ತಪ್ಪಿ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂತಹ ಪ್ರಮೇಯ ಬಂತು. ಪ್ರಸ್ತುತ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಭಾಳ ಜನಾನುರಾಗಿ ಹಾಗೆ ಸ್ನೇಹಜೀವಿ. ಹಾಗೆ ಅವರು ರಾಜಕೀಯವನ್ನು ತಲೆಯಿಂದ ಮಾಡಲ್ಲ, ಹೃದಯದಿಂದ ಮಾಡ್ತಕ್ಕಂಥ ಸಹೃದಯಿ. ನಾನು ಅವ್ರ ಜೊತೆಗೆ ತುಂಬ ಆತ್ಮೀಯವಾಗಿದ್ದೆ. ಅವ್ರಿಗೆ ನಾನು ಹೇಳಿದ್ದೆ, ಸರ್ ನೀವು ಎಲ್ಲೇ ಇರ್ರಿ, ಯಾವುದೇ ಸಮಯದಲ್ಲೂ ನಾನು ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಜೊತೆ ನಿಂತ್ಕೊತೀವಿ ಅಂತಕ್ಕಂಥ ಅವ್ರ ಮಾತನ್ನು ನಾನು ಕೊಟ್ಟಿದ್ದೆ. ಹಾಗಾಗಿ ನಾನು BJP ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರೂ ಸಹ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು ಸಾಹೇಬರ ಅವ್ರ ನಡತೆ, ಅವ್ರು ನನ್ನೊಂದಿಗಿರ್ತಕ್ಕಂಥ ಒಡನಾಟ, ಅವ್ರು ನನ್ನೊಂದಿಗಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳಿಂದ ಏನು ಆ BJPಯ ಏನು ಚೌಕಟ್ಟಿದೆ ಅದನ್ನು ಮೀರಿ ಆ ಚೌಕಟ್ಟನ್ನು ದಾಟಿ ನಾನು ಅವ್ರ ಜೊತೆಗೆ ಕೆಲಸ ಮಾಡಬೇಕಾಗಿ ಬಂತು. ಇವಾಗಲೂ ನಾನು BJP ಕಾರ್ಯಕರ್ತನೇ. ನನಗೆ ಎಲ್ಲ ನನ್ನ ರಕ್ತ ನರನಾಡಿಗಳಲ್ಲಿ BJP ಸಿದ್ಧಾಂತ, BJPಯ ತತ್ವ, ಅವರ ನಿಷ್ಠೆ ನನ್ನಲ್ಲೇ ಇದೆ. ಆದರೆ ಈ ಒಂದು ಕಡೆ ಈ BJP ಮತ್ತು ಈ ತತ್ವ ಸಿದ್ಧಾಂತ ಒಂದು ತಕ್ಕಡಿಯಲ್ಲಿಟ್ಟು ಮತ್ತೊಂದು ತಕ್ಕಡಿಯಲ್ಲಿ ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಬಂದಾಗ ಆವಾಗ ನನಗೆ ಆ ತಕ್ಕಡಿ ಗೋಪಾಲಕೃಷ್ಣ ಸಾಹೇಬರ ಕೆಳಗೆ ಬರ್ತಕ್ಕಂಥ ಪ್ರಮೇಯ ಬಂತು. ಆದರೆ ಕಳೆದ ಚುನಾವಣೆಯಲ್ಲಿ ಕಾಣದ ಕೈಗಳು ಸಮೇತ ಈ ಸಲ ಗೋಪಾಲಕೃಷ್ಣ ಬೇಳೂರು ಸಾಹೇಬರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರವನ್ನು ನಡೆಸಿದರು. ಆವಾಗ ನಾವು ಬೇರೆ ದಾರಿ ಕಾಣದೆ ಅನಿವಾರ್ಯವಾಗಿ ದೇವರು ಮೊರೆ ಹೋಗಬೇಕಾಗಿ ಬಂತು. ನಾನು ಆ ಟೈಮಲ್ಲಿ ಟಿಕೆಟ್ ಗೊಂದಲ ಆದಾಗ ನನ್ನ ಇಲ್ಲಿ ರಿಪ್ಪನ್ಪೇಟೆಯ ಪುರಾಣ ಪ್ರಸಿದ್ಧ ಹಾಗೆ ಗಣಪತಿ ಶಕ್ತಿ ದೇವತೆ, ಅದು ನಮ್ಮ ಊರಿನ ಆ ಶಕ್ತಿ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ಯಾವುದೇ ಕಾರಣಕ್ಕೂ ಟಿಕೆಟ್ ಮಿಸ್ ಆಗಬಾರ್ದು. ಹಾಗೆಯೇ ಅವರು ಟಿಕೆಟ್ ತೊಗೊಂಡು ನಾವು ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದಗಳನ್ನ ತೊಗೊಂಡು ಭರ್ಜರಿ ಬಹುಮತದಿಂದ ಅವರು ಶಾಸಕರಾಗಬೇಕು ಅಂತಕ್ಕಂಥ ಒಂದು ಹೇಳಿಕೆ ಮಾಡ್ಕೊಂಡಿದ್ದೆ. ಆ ಹೇಳಿಕೆಯನ್ನು ಈಡೇರಿಸಿದರೆ ದೇವರಿಗೆ ನಾನೊಂದು ಬೆಣ್ಣೆ ಅಲಂಕಾರ ಮಾಡ್ತೀನಿ ಅಂತ ಒಂದು ಹರಕೆಯನ್ನು ತಗೊಂಡಿದ್ದೆ. ಕಳೆದ ಚುನಾವಣೆಯಲ್ಲಿ ಗೋಪಾಲಕೃಷ್ಣ ಸಾಹೇಬರು ಎಲ್ಲ ಪಕ್ಷದವರ ಓಟುಗಳನ್ನು ತಕ್ಕೊಂಡು ಅವರು ಜಯಶಾಲಿ ಆಗಿದ್ದರು. ಆವಾಗ ನಾನು ಅವರಲ್ಲಿ 2-3 ಸಲ ಹೇಳಿದ್ದೆ, ಸರ್ ಹಿಂಗಿತ್ತು, ನನಗೆ ಒಂದು ಹರಕೆ ಇತ್ತು, ಬಾಕಿ ಇತ್ತು ಅಂತೇಳಿ. ಅವರು ಅದಕ್ಕೆ ಸ್ಪಂದನೆ ಕೊಟ್ಟು ಈ ದಿನ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬಂದು ಅವ್ರ ಸಮ್ಮುಖದಲ್ಲಿ ನಾನು ಹರಕೆಯನ್ನು ತೀರಿಸ್ಕೊಂಡಿದ್ದೀನಿ. ಅದೇ ಥರ ಅವರು ರಾಜಕೀಯದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಮತ್ತು ಮುಂದಿನ ಈ ಸಚಿವ ಸಂಪುಟದಲ್ಲಿ ಅವರು ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಬೇಕಂತಕ್ಕಂಥ ಆಸೆಯಿಂದ ದೇವರಲ್ಲಿ ಮತ್ತೊಮ್ಮೆ ಹರಕೆ ಹೊತ್ತಿದ್ದೀನಿ. ದೇವರು ಈ ಹರಕೆಯನ್ನು ದೇವರು ಈಡೇರಿಸ್ಕೊಂಡು ಆದಷ್ಟು ಬೇಗ ನಮ್ಮ ಸಾಹೇಬರು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಮಂಡಲದ ಮಂತ್ರಿ ಆಗ್ತಕ್ಕಂಥ ಅವರಿಗೆ ಭಾಗ್ಯ ಸಿಗಬೇಕು. ಆ ಒಂದು ಸನ್ನಿವೇಶವನ್ನು ನೋಡ್ತಕ್ಕಂಥ ಪುಣ್ಯ ನನಗೆ ನಮ್ಮ ಎಲ್ಲ ಅವರಿಗೆ ಆತ್ಮೀಯರಿಗೆ ಸಿಗಬೇಕು ಅಂತಕ್ಕಂಥ ಒಂದು ಈ ಆಸೆಯಿಂದ ನಾನಿವತ್ತು ಸಿದ್ಧಿವಿನಾಯಕನ ಮತ್ತೆ ಅವರ ಮೊರೆ ಹೋಗಿದ್ದೀನಿ. ದೇವರು ನನ್ನ ಆಸೆಯನ್ನು ಅತ್ಯಂತ ಬೇಗ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಎಲ್ಲರಿಗೂ ನಮಸ್ಕಾರ.